ಹೇಳ್ತಾ ಇದ್ದಾರೆ ಲೋಕಸಭಾ ಚುನಾವಣೆ ಬಳಿಕ ಸರ್ಕಾರ ಪತನ ಆಗುತ್ತೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಸರ್, ಕೆಲವೇ ತಿಂಗಳಲ್ಲಿ ಸರ್ಕಾರ ಬೀಳುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಇವರೆಲ್ಲರೂ ಯಾವ ದೇಶದಲ್ಲಿಂದ ಯಾವ ಸರ್ಕಾರ ಗೊತ್ತಾಗ್ತಾ ಇಲ್ಲ ನನಗೆ. ನಮ್ಮಲ್ಲಿ ನಾನು ಹೇಳಿದ್ದೀನಿ ಹಿಂದೆನೂ ಕೂಡ, ಈ ಸರ್ಕಾರ ಬೀಳಿಸಬೇಕಾದ್ರೆ ನಿಮಗೆ ಆ್ಯಸ್ ಇಟ್ ಈಸ್ 65 ಶಾಸಕರು ಬೇಕು, 60 ಶಾಸಕರು ಬೇಕು. ಇವರು ಒಂದು ಇಬ್ಬರನ್ನ ಶಾಸಕರು 4 ಜನ ಶಾಸಕರು ತೊಗೊಂಬರಲಿ. ಬಿ ಜೆ ಪಿಯವರು ಎಷ್ಟೋ ಜನ ನಮ್ಮ ಜೊತೆ ಇದ್ದಾರೆ. ಜೆ ಡಿ ಎಸ್ದು ಮುಳುಗ್ತಿರುವ ಹಡಗದು. ಅಲ್ಲಿ ಜನ ಎಷ್ಟು ಈ ಕಡೆ ಬರ್ತಾರೆ ನೋಡಿ, ಆ ಕಡೆಯಿಂದ ಈ ಕಡೆ ಬರ್ಬೋದು, ಈ ಕಡೆಯಿಂದ ಆ ಕಡೆ ಹೋಗೋದಿಲ್ಲ. ಹೀಗಾಗಿ ಕಾಂಗ್ರೆಸ್ನ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳಿಸುವಂಥ ಯಾವುದೇ ಇದಕ್ಕೆ ಅಸಾಧ್ಯದ ಮಾತು. ಯಾಕಂದರೆ ಮಹಾರಾಷ್ಟ್ರದಲ್ಲಿ ಮಾಡಿದಾಗ 2/3 ಮಾಡಿದರು, ಅವ್ರದ್ದು ಮೆಂಬರ್ಶಿಪ್ ಉಳಿತಾ ಇತ್ತು, ಸದಸ್ಯತ್ವ ಉಳಿತಾ ಇತ್ತು. ಇಲ್ಲಿ ಸದಸ್ಯತ್ವವನ್ನು ಕಳ್ಕೊತಾರೆ ಅವರು. 2/3 ಅಂದ್ರೆ ಆಗಲ್ವಾ? 2/3 ಬಿಡಿ, 5 ಜನ ಶಾಸಕರಿಗಿಂತ ಜಾಸ್ತಿ ಅವ್ರಿಗೆ ಇದು ಮಾಡೋಕ್ಕಾಗೋದಿಲ್ಲ. ಸುಮ್ಮನೆ ಅದು ಪೊಲಿಟಿಕಲ್ ಸ್ಟೇಟ್ಮೆಂಟ್. ರಾಜಕೀಯ ಧ್ರುವೀಕರಣ ಆಗ್ಬೋದು ಫಲಿತಾಂಶದ ಬಳಿಕ ಆಗ್ಬೋದು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ನಿಶ್ಚಿತವಾಗಿ ಆಗ್ಬೋದು. ಈಗ ನೋಡಿ, ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕುಡ್ಕೊಂಡಿದ್ದಾರೆ. ನಾವೇ ಸ್ಥಳೀಯವಾಗಿ ಅಲ್ಲಿ ನೋಡಿದಾಗ ಭಾಳಷ್ಟು ಜನ ಜೆ ಡಿ ಎಸ್ನಲ್ಲಿದ್ದಂಥವ್ರು ಎಲ್ಲರೂ ಕೂಡ ಈಗ ಅವರಿಗೆ ಅತಂತ್ರ ಆಗಿಬಿಟ್ಟಿದ್ದಾರೆ ಬಿ ಜೆ ಪಿ ಜೊತೆ ಕೈ ಜೋಡಿಸಿದ ಮೇಲೆ. ಅಲ್ಪಸಂಖ್ಯಾತರು ಭಾಳಷ್ಟು ನಾವು ನೋಡ್ತಾ ಇದ್ದೀವಿ. ನಾವು ಕರೀದೆ ಅಂತ ಅವ್ರು ಲೀಡರ್ಸು, ಜನ ಬಿಡಿ, ಲೀಡರ್ಸ್ ಬಂದು ನಮಗೆ ಸರ್ ನಮ್ಗೆ ಏನಾದ್ರು ಮಾಡಿ ನಮ್ಮ ಪಾರ್ಟಿಯನ್ನು ಸೇರಿಸ್ಕೊಳ್ಳಿ, ನಾವು ಅವ್ರದ್ದೇನು ಕ್ಯಾನ್ವಾಸ್ ಮಾಡೋಣ ಈಗ ಅಂತ ಈ ಥರ ಎಲ್ಲರೂ ಭ್ರಮನಿಸ್ಕೊಂಡಿದ್ದಾರೆ. ಅದು ಪಾರ್ಟಿ ಹೈಕಮಾಂಡ್ ಡಿಸೈಡ್ ಮಾಡ್ತಾರೆ. ಕಾಲಕ್ಕೂ ಅವರು ಏನು ಡಿಸೈಡ್ ಮಾಡ್ತಾರೆ, ಅವರಿಗೆ ಪಕ್ಷದ ಹೈಕಮಾಂಡಿಗೆ ಅದೆಲ್ಲ ಹಕ್ಕಿದೆ, ಅದನ್ನು ಅವ್ರು ಮಾಡ್ತಾರೆ.